ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇವತ್ತು ಪೆದ್ದಿ ಫ್ಯಾನ್ ಶೋ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಹೇಗಿದೆ ರೆಸ್ಪಾನ್ಸು? ಪೆದ್ದಿ ಈಗಾಗಲೇ ನಮ್ಮ ಚಿತ್ರಮಂದಿರದಲ್ಲಿ ನಾವು ನಿನ್ನೆ ಅಷ್ಟೇ ಕನ್ಫರ್ಮ್ ಮಾಡಿದ್ವಿ. ಈಗ ಸಂಜೆ ಇವತ್ತು 7:15 ನಮ್ಮ ಚಿತ್ರಮಂದಿರದಲ್ಲಿ 400 ರೂಪಾಯಿ 200 ರೂಪಾಯಿ ಟಿಕೆಟ್ ರೇಟ್ ಇದೆ. ಆಲ್ರೆಡಿ ಈಗಾಗಲೇ ಜನಭರಿತ ಆಗ್ತಾ ಇದೆ. ಎಷ್ಟಿದೆ ಸರ್ ಟಿಕೆಟ್ ಪ್ರೈಸು? ಈಗ ಟಿಕೆಟ್ ಪ್ರೈಸು ನಾವು ಇವತ್ತು ಬುಧವಾರ ಸಂಜೆ 7:15 ಬಾಲ್ಕನಿ ಬಂದು 500 ರೂಪಾಯಿ ಇದೆ, ಸೆಕೆಂಡ್ ಕ್ಲಾಸ್ ಬಂದು 400 ರೂಪಾಯಿ ಇದೆ ಸರ್. ಮಾಮೂಲಿ ಪ್ರೈಸ್ ಇಷ್ಟೇನಾ ಅಥವಾ ನಾಳೆ ಏನಾದರೂ ಕಮ್ಮಿ ಆಗುತ್ತಾ? ಇಲ್ಲ, ನೆಕ್ಸ್ಟ್ ನಾಳೆಯಿಂದ ಒಂದು 250-200 ರೂಪಾಯಿ ಇಟ್ಕೊಂಡಿದ್ದೀವಿ ಸರ್. ರೇಟ್ ಆಫ್ ಅಡ್ಮಿಷನ್ ಈ ಶೋ ಮಾತ್ರ ಜಾಸ್ತಿ ಇದೆ, ನೆಕ್ಸ್ಟ್ ಶೋ ಇಂದ ನಾಳೆಯಿಂದ ಕಮ್ಮಿ ಇದೆ. ಕಮ್ಮಿ ಇದೆಯಾ ಸರ್? ಇವತ್ತು ಎಷ್ಟು ಟಿಕೆಟ್ ಬುಕ್ ಆಗಿದೆ, ಹೇಗೆ ಅಂತ? ಈಗಾಗಲೇ 75% ಟಿಕೆಟ್ ಬುಕ್ಕಿಂಗ್ ಆಗಿದೆ ನಮ್ಮಲ್ಲಿ. ಇನ್ನೂ ಸಂಜೆವರೆಗೂ ಇದೆ, ಆಲ್ರೆಡಿ ಫುಲ್ ಆಗುತ್ತೆ. 7:15 ಶೋ ಫುಲ್ ಆಗುತ್ತೆ ನಮ್ಮಲ್ಲಿ. ಯಾರು ಸರ್ ತೆಲುಗು ಅಭಿಮಾನಿಗಳಿದ್ದಾರೆ, ಕನ್ನಡ? ಈಗ ಆಲ್ರೆಡಿ ನಮ್ಮ ಈ ಭಾಗದಲ್ಲಿ ಏನಿದೆ, ನಮ್ಮ ವೀರಭದ್ರ ಚಿತ್ರಮಂದಿರ ಭಾಗದಲ್ಲಿ, ನಮ್ಮ ಕಾಮಾಕ್ಷಿ ಪಾಳ್ಯ ಈ ಭಾಗದಲ್ಲಿ ಹೆಚ್ಚಿನ ರೀತಿ ಎಲ್ಲ ನಮ್ಮ ತೆಲುಗಿನವರೇ ಜಾಸ್ತಿ ಇರೋದು. ಆದ್ದರಿಂದ ನಮಗೆ ಏನು ಚಿತ್ರಮಂದಿರಕ್ಕೇನು ಕೊರತೆ ಇಲ್ಲ. ಯಾಕೆಂದರೆ ಅವರೇ ನೋಡಲ್ಲ, ಎಲ್ಲ ನಮ್ಮ ಜನನೇ ಜಾಸ್ತಿ ಕನ್ನಡಿಗರು. ಯಾಕೆಂದರೆ ಶಿವಣ್ಣ ಇರೋದ್ರಿಂದ ಆಲ್ರೆಡಿ ಈಗಾಗಲೇ ಶಿವಣ್ಣನ ಅಭಿಮಾನಿಗಳೇ 99% ಟಿಕೆಟ್ಗಳು ಇಲ್ಲಿ ಪರ್ಚೇಸಿಂಗ್ ಮಾಡಿದ್ದಾರೆ. ಅಂದರೆ ಇದೊಂದು ಹೊಸ ಶಿವಣ್ಣವ್ರಿಗೆ ಮತ್ತೊಂದು ಬ್ರೇಕ್ ಆಗುತ್ತೆ ತಮಿಳಲ್ಲಿ ಅನ್ನೋ? ಹೌದೌದು, ಈಗಾಗಲೇ ಶಿವಣ್ಣ ಇದು ಹಿಂದಿನ ಎಚ್ಚರಿಕೆ ಮಾಡಿದರೆ ಇಷ್ಟಗಾಗಲೇ ಎಷ್ಟೋ ಚಿತ್ರಗಳು ಆಗ್ಬಿಡ್ತಾಯಿತ್ತು. ಈಗ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಅಭಿಮಾನಿಗಳಿಗಾಗಲೇ ಒಂಥರ ಸಂಭ್ರಮ. ಶಿವಣ್ಣಂದು ಒಂದು ಸಂಭ್ರಮ ಇದೆ ಈ ಚಿತ್ರದಲ್ಲಿ. ತಮಿಳ್ ಚಿತ್ರದಲ್ಲೂ ಭಾರಿ ಚೆನ್ನಾಗಿ ಮಾಡಿದ್ರು. ಆದ್ದರಿಂದ ಅಭಿಮಾನಿಗಳು ಭಾರಿ ಈಗಾಗಲೇ 75% ಶಿವಣ್ಣನ ಅಭಿಮಾನಿಗಳೇ ನಮ್ಮ ಚಿತ್ರಮಂದಿರದಲ್ಲೇ ಟಿಕೆಟ್ ಖರೀದಿ ಮಾಡಿರೋದು. ಟಿಕೆಟ್ ಎಲ್ಲ ಖರೀದಿ ಮಾಡಿದ್ದಾರೆ? ಹೌದು. ಅಂದರೆ ಎಷ್ಟು ಕಲೆಕ್ಷನ್ ಆಯ್ತು ಸರ್ ಇವತ್ತು? ಒಂದು ಶೋ ಹೇಳಿದ್ರೆ ಒಂದು ಲೆಕ್ಕ ಅಂದರೆ ಈಗ ನೋಡಿ, ಒಂದು ಶೋ ಅಂದರೆ ಸುಮಾರು ನಮ್ಮದು ಈ ಶೋನಲ್ಲಿ ಒಂದು 5 ಲಕ್ಷ ಚಿಲ್ಲರೆ ಆಗುತ್ತೆ. ಇವತ್ತು 7:15 ಶೋದು ಎಲ್ಲ ಫುಲ್ ಆಗಿದ್ರೆ. ನಾಳೆಯಿಂದ ಮತ್ತೆ ಫ್ಯಾನ್ಸ್ ಶೋ ಬೆಳಗ್ಗೆಯಿಂದ ನಾಳೆ ಬೆಳಿಗ್ಗೆ 6:15 ಸರ್. ನಾಳೆ 6:15 ನಾಳೆ ಬೆಳಿಗ್ಗೆ 6:15 ಅದು ಎಲ್ಲ ಫುಲ್ ಆಗ್ತಿದೆ, ಹೇಗೆ? ಆಗ್ತಾ ಇದೆ ಸರ್, ಅದು ಫುಲ್ ಆಗ್ತಾ ಇದೆ. ಟೋಟಲ್ ಎಷ್ಟು ಶೋ ಕೊಡ್ತಿದ್ದೀರಾ ಸರ್ ನಾಳೆ? ಈಗ ನೋಡಿ, ನಾಳೆ ನಮ್ಮಲ್ಲಿ ಸುಮಾರು 5 ಶೋ ಇದೆ. ನಾಳೆ 5 ಶೋ ಇದೆ. ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ 1 ವೀಕಾ? ಈಗ 1 ವೀಕ್ ಕಂಟಿನ್ಯೂ ಆಗ್ತಾ ಇರುತ್ತೆ ಈ ಚಿತ್ರ. ಮತ್ತೆ ಇನ್ನೊಂದು ಚಿತ್ರ, ಕನ್ನಡ ಚಿತ್ರ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಮಾಲೀಕರು. ನೋಡೋಣ ಸರ್ ಅದೇನಾಗುತ್ತೆ ಅಂತೇಳಿ. ಯಾವುದು? ಮ್ಯಾಂಗೋ ಪಚ್ಚ? ಹೌದು, ಸುದೀಪ್ ಅವ್ರ ಹಳ್ಳಿಯಿಂದ ಹಾಕ್ಬೇಕು ಅಂತ ಒಂದು ಶೋ ಕಾತುರದಲ್ಲಿದ್ದೀವಿ. ನೋಡೋಣ ಸರ್, ಯಾಕೆಂದರೆ ನಮ್ಮ ಕನ್ನಡ ಚಿತ್ರ ಒಂದು ಶೋ ಕೊಡೋಣ ಅಂತಿದ್ದಾರೆ ಮಾಲೀಕರು. ನೋಡೋಣ ಸರ್, ಅದು ಡಿಸ್ಕಷನ್ ನಡೀತಾ ಇದೆ, ನೋಡೋಣ. ಪೆದ್ದಿ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡು ಈಗಾಗಲೇ ಪೆದ್ದಿ ಮೇಲೆ ಒಂದು ನಿರೀಕ್ಷೆ ನಮಗೆ ಭಾರಿ ಚೆನ್ನಾಗಿ ಖುಷಿ ಆಗ್ತಾ ಇದೆ. ಶಿವಣ್ಣ ಹೆಚ್ಚಿನ ರೀತಿಯಲ್ಲಿ ಈ ಚಿತ್ರದಲ್ಲಿ ಇದ್ದಾರೆ ಅಂತೇಳಿ ಇದಾಗಿದೆ. ಅಭಿಮಾನಿಗಳು ಭಾರಿ ಇದಾಗಿ ಟಿಕೆಟ್ ಖರೀದಿ ನಮ್ಮಲ್ಲಿ ಭಾರಿ ಬರ್ತಾರೆ ಅಥವಾ ರಾಮ್ ಚರಣ್ ನೋಡೋಕ್ಕಂತ? ಇಲ್ಲಿ ನೋಡಿ, ನಮ್ಮ ಭಾಗದಲ್ಲಿ ಎಲ್ಲ ಶಿವಣ್ಣನ ಹೆಚ್ಚಾಗಿ ನೋಡ್ಲಿಕ್ಕೆ ಬರೋದು. ಆದರೆ ರಾಮ್ ಚರಣ್ ಅಭಿಮಾನಿಗಳು ಇಲ್ಲಿ ತೆಲುಗು ಜನಾಂಗ ನಮ್ಮಲ್ಲಿ ಈ ಭಾಗದಲ್ಲಿ ಶಿವಣ್ಣನ ಹೆಚ್ಚಿನ ರೀತಿ ಅಭಿಮಾನಿಗಳು ಈ ಭಾಗದಲ್ಲಿ ಇರೋದ್ರಿಂದ ಈಗ ಯಾಕೆಂದರೆ ನಮಗೆ ಇಲ್ಲಿ 2 ಭಾಗದಲ್ಲಿ ಇದ್ದಾರೆ. ತೆಲುಗು ಜನಾಂಗದವರು ನಮ್ಮಲ್ಲಿ ಈ ಭಾಗದಲ್ಲಿದ್ದಾರೆ, ಕನ್ನಡಿಗರು ಹೆಚ್ಚಿನ ರೀತಿಯಲ್ಲಿ ಇದ್ದಾರೆ. ಆದ್ದರಿಂದ ಇಬ್ಬರದು ಜನ ಭರಿತ ಇಲ್ಲಿ. ಶಿವಣ್ಣನ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ, ಯಾವುದೇ ಕಾರಣಕ್ಕೂ. ಅವರಿಗೆ ಈಗಲೂ ಅರೇದು ಹುಡುಗ ಇದ್ದಂಗೆ ಇದ್ದಾರೆ, ಅವ್ರಿಗೆ ಕ್ರೇಜ್ ಎಲ್ಲಿ ಕಮ್ಮಿ ಆಗುತ್ತೆ. ಇನ್ನೂ ಜಾಸ್ತಿ ಉತ್ಸಾಹ ಇದೆ ಚಿತ್ರ ಮಾಡಬೇಕನ್ನೋದ್ರಲ್ಲ ಅವ್ರದ್ದು. ಈಗ ನೋಡಿ, ಈಗ ನೋಡ್ಬೋದು, ಶಿವಣ್ಣನ ಚಿತ್ರಗಳೇ ಜಾಸ್ತಿ ಇರೋದು. ಬೇರೆ ಯಾವ ಹೀರೋಗಳದ್ದು ಚಿತ್ರ ಈಗ ಯಾವುದು ಶೂಟಿಂಗ್ ನಡೀತಾ ಇಲ್ಲ. ಈಗ ಎಲ್ಲ ಹೆಚ್ಚಿನ ರೀತಿ ಶಿವಣ್ಣಂದೇ ಇರೋದು. ಒಟ್ನಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಪೆದ್ದಿ ಬಗ್ಗೆ? 100% ಇಟ್ಕೊಂಡಿದ್ದೀವಿ ಸರ್. ಅಂದರೆ ಇದು ಈ KGF ಕಾಂತಾರ ದಾಖಲೆನೆಲ್ಲ ಇದು ಮಾಡುತ್ತಾ ಏನು ಸರಿ ಪೆದ್ದಿ? ನೋಡಿ, ಈಗ ಅದೊಂದರೆ ಹೆಚ್ಚಿನ ರೀತಿ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಇತ್ತು ಅದರಲ್ಲೆಲ್ಲ. ಆದರೆ ಇದು ಒಂದು ಶೋ ಮಾತ್ರ ಆ ಥರ ಇಟ್ಕೊಂಡಿದ್ದೀವಿ. ಮಿಕ್ಕಿದ್ದೆಲ್ಲ ಮಾಮೂಲಿ 250-200 ರೂಪಾಯಿ ಇಟ್ಕೊಂಡಿದ್ದೀವಿ. ನೋಡೋಣ ಸರ್, ಮುಂದಿನ ದಿನಗಳು ಯಾವ ಥರ ತಗೊಳುತ್ತೆ ಈ ಸಿನಿಮಾ ಅಂಥೇಳಿ, ಜನ ಯಾವ ಥರ ಇದು ಮಾಡ್ತಾರೆ ಅಂಥೇಳಿ ಹೆಚ್ಚಿನ ರೀತಿ ಅಭಿಮಾನಿಗಳ ಮೇಲೆ ಡಿಸೈಡ್ ಆಗುತ್ತೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.